ಇಸ್ರೇಲ್ ಹಾಗೂ ಇರಾನ್ನ ಯುದ್ಧದ ಕಾರ್ಮೋಡದ ಛಾಯೆ ಒಂದು ಆವರಿಸಿರುವಂಥದ್ದು. ಕಾಪಿ ನಾಡಿನ ಸ್ಟೀವನ್ ಅವರು ಇಸ್ರೇಲ್ನಲ್ಲಿ ಒಂದು ಕೆಲಸವನ್ನು ಮಾಡ್ತಾಯಿದ್ರು. ಕಳೆದ ಒಂದು ತಿಂಗಳ ಹಿಂದೆ ಅವರು ಕಾಪಿ ನಾಡಿಗೆ ತಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಈಗ ಸ್ಟೀವನ್ ನಮ್ಮ ಜೊತೆ ಇದ್ದಾರೆ. ಇಸ್ರೇಲು ಮತ್ತು ಹಮಾಸ್ ನಡುವಿನ ಯುದ್ಧ ಹೇಗಿತ್ತು ಮತ್ತು ಇಸ್ರೇಲ್ ಮತ್ತು ಇರಾನ್ನ ಯುದ್ಧದ ಒಂದು ಭಯದ ವಾತಾವರಣ ಹೇಗಿತ್ತು ಅನ್ನೋದನ್ನು ಅವರಿಂದಲೇ ಒಂದು ತಿಳಿಯುವಂಥದ್ದು. ಸರ್, ಈಗ ನೀವು ಇಸ್ರೇಲಲ್ಲಿ ವರ್ಕ್ ಮಾಡ್ತಾ ಇದ್ರಿ, ಬಟ್ ಆವಾಗ ನೀವು ವರ್ಕ್ ಮಾಡಬೇಕಾದ್ರೆ ಯಾವ್ಯಾವುದು ಯುದ್ಧ ನಡೀತಿತ್ತು? ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೆದಂಥ ಯುದ್ಧದ ಅನುಭವ ಹೇಗಿತ್ತು ಸರ್? ನೀವು ಆವಾಗ ಇದ್ದಾಗ ಅಲ್ಲಿ ಒಂದು ಯುದ್ಧ ನಡೀತಾ ಇತ್ತ, ಹೇಗಿತ್ತು ಸರ್? ನಾವು ಲಾಸ್ಟ್ ಇಯರಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ಅಕ್ಟೋಬರ್ 7 ಶನಿವಾರ, ಅವತ್ತು ಇಸ್ರೇಲಲ್ಲಿ ಟಿ ವಿ ಗಿವಿ ಏನೂ ಇರೋದಿಲ್ಲ. ಬೆಳಿಗ್ಗೆ ಅಲ್ಲಿ ಸೈರನು ಏನೂ ಆಗಿಲ್ಲ. ಅವ್ರೇನು ಮಾಡಿದ್ರು, ಗಾಜಾದವರು ಸಡನ್ನಾಗಿ ಅಟ್ಯಾಕ್ ಮಾಡಿಬಿಟ್ಟು ಅದೇ ಒಂದು 1800 1700 ಚಿಲ್ಲರೆ ಸತ್ತೋದ್ರು. ಒಂದು 300 ಚಿಲ್ಲರೆ ಜನ. ಇಸ್ರೇಲ್ ಅವರಿಗೂ ಕನ್ಫರ್ಮಾಗಿ ಗೊತ್ತಿಲ್ಲ ಎಷ್ಟು ಜನ ಕಿಡ್ನಾಪ್ ಆಗಿದ್ದಾರೆ ಅಂತೇಳಿ. 300 ಚಿಲ್ಲರೇನೋ ಕಿಡ್ನಾಪ್ ಆದರು. ಆವಾಗ ನಮಗೆ ಅದ್ರ ಮಧ್ಯಾಹ್ನ ಮೇಲೆ ನಮಗೆ ಗೊತ್ತಾಯಿತು ಈ ರೀತಿ ಆಗ್ತಾಯಿದೆ ಅಂತೇಳಿ. ಆಮೇಲೆ ಇಡೀ ಇಸ್ರೇಲು ಫುಲ್ ಅವರು ಕವರ್ ಮಾಡಿಕೊಂಡ್ರು. ಅವ್ರದ್ದು ಮಿಲಿಟ್ರಿ ಎಲ್ಲ ಹೋಗಿ ಎಲ್ಲ ಇದು ಮಾಡಿ ಇಮ್ಮಿಡಿಯೇಟ್ ಇದು ಮಾಡಿದರು. ಸರ್, ಅವಾಗ ಅಂದರೆ ಆ ದಾಳಿ ಯಾವ ಥರ ಇರ್ತಿತ್ತು ಸರ್? ನಿಮ್ಗೇನಾದ್ರು ಭಯ ಆಗ್ತಿತ್ತಾ? ಮತ್ತು ನಿಮ್ಗೇನಾದ್ರು ಸೂಚನೆಯನ್ನು ಕೊಡ್ತಿದ್ರಾ ಅಲ್ಲಿ ನಿಮಗೆ ಹೇಗಿರಬೇಕು ಅನ್ನೋದನ್ನು? ಅದು ಆದ ಕೂಡಲೇ ಆಮೇಲೆ ಪ್ರತಿಯೊಂದು ಸೂಚನೆಯನ್ನು ಕೊಡ್ತಾರೆ ನಮಗೆ. ಏನಂತ ಹೇಳಿದರೆ, ಗೌರ್ಮೆಂಟಿಂದ ಒಂದು ಇದು ಬರುತ್ತೆ, ರೂಲ್ಸ್ ಬರುತ್ತೆ, ಏನು ಮಾಡಬೇಕು, ಯಾವ ರೀತಿ ವಾರ್ ಸೈರನ್ ಆದಾಗ ನಾವು ಅಂಡರ್ಗ್ರೌಂಡು ಇದೆ ವಾರ್ ರೂಮಿಗೆ ಹೋಗಬೇಕು. ಮತ್ತು ಹೊರಗಡೆ ಹೋಗ್ಬೇಕಾದ್ರೆ, ಈಗ ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಸ್ಟಾರ್ಟಿಂಗ್ ಒಂದು 2-3 ದಿನ ನಿಲ್ಲಿಸಿದ್ರು ಬಸ್ಸೆಲ್ಲ. ಆಮೇಲೆ ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಇಳಿದು ಬಿಟ್ಟು ನಾವು ಸೇಫ್ಟಿಯಾಗಿ ಮಲಗಬೇಕು. ಅದು ರ್ಯಾಕೆಟ್ ಎಲ್ಲ ಬೀಳಬೇಕಾದ್ರೆ ಅದೆಲ್ಲ ತುಂಬ ಸೇಫ್ಟಿ ಇದು ಮಾಡ್ತಾರೆ ಅವರು. ತುಂಬ ಇಸ್ರೇಲ್ ಗೌರ್ಮೆಂಟಿಂದನೇ ರೂಲ್ಸ್ ಬರುತ್ತೆ ಇಮ್ಮಿಡಿಯೇಟು, ಈ ರೀತಿ ಸೇಫ್ಟಿ ನೀವು ತೊಗೊಳ್ಬೇಕು, ಈ ರೀತಿ ಮಾಡಬೇಕು ಅಂತ. ಮತ್ತು ನಮಗೇನು ಭೀತಿ ಇಲ್ಲ. ಯಾಕೆಂತೇಳಿ ಇಸ್ರೇಲಲ್ಲಿ ಮೇನ್ ಆಫ್ ಆಲ್ ಗೊತ್ತಿದೆ, ಯಾವುದೇ ರ್ಯಾಕೆಟ್ ಬಂದರೂ ಸಡನ್ನಾಗಿ ಬೀಳೋದಿಲ್ಲ, ಎಲ್ಲ 1-2 ಬೀಳುತ್ತೆ. ಆದರೆ ನಮ್ಮ ಸೇಫ್ಟಿ ನಾವು ತೊಗೊಳ್ಬೇಕಿತ್ತು. ಅವ್ರ ಗೌರ್ಮೆಂಟ್ ಅವರು ಇದು ಮಾಡೇ ಮಾಡ್ತಾರೆ. ಬಟ್ ಹಮಾಸನ ನಡುವೆ ನಡೆಯುವ ಯುದ್ಧ ಮತ್ತು ಈಗ ಇರಾನ್ ನಡುವೆ ನಡೆಯುವಂಥ ಯುದ್ಧ, ಅಂದರೆ ಅದನ್ನು ನೋಡಿದಾಗ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಸರ್? ಯಾವ ಥರ ಡಿಫ್ರೆನ್ಸ್ ಅಂದಾಗ, ಹಮಾಸ್ ಅಂತ ಹೇಳಿದರೆ ಅವ್ರದ್ದು ಲೀಗಲ್ ಅಲ್ಲ, ಇಲ್ಲೀಗಲ್ ಟೆರರಿಸ್ಟ್ ಅಂತಾರೆ. ಅವ್ರು ಲೀಗಲ್ ಮಿಲಿಟ್ರಿ ಅಲ್ಲ. ಹಾಗಾಗಿ ಅವ್ರ ಹತ್ರ ನಿಮಗೆ ವೆಪನ್ಸ್ಗಳು ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಈಗೇನೋ ಇದು ರ್ಯಾಕೆಟ್ಗಳನ್ನೆಲ್ಲ ಬಿಡ್ತಾರೆ. ಬಟ್ ಇರಾನ್ ಇಸ್ರೇಲ್ ವಾರ್ ಅಂದಾಗ ಹೆದರಿಕೆ ಭೀತಿ ಅಂತಲ್ಲ. ಆದರೆ ಏನಂದರೆ, ಇಸ್ರೇಲು ನಿಮಗೆ ಮಿಲಿಟರಿ ಅವ್ರದ್ದು ಲೀಗಲ್ ಅಂತೇಳಿದರೆ ಅವರಿಗೆ ಲೀಗಲ್ಲಾಗಿ ಅವರಿಗೆ ಧೈರ್ಯ ಇರುತ್ತೆ ಡೈರೆಕ್ಟಾಗಿ ಬಾಂಬ್ ಹಾಕ್ಬೇಕಂತ. ಆದರೆ ಇಸ್ರೇಲಿಗೆ ಅಷ್ಟು ಸುಲಭಕ್ಕೆ ಎಲ್ಲ ಆಗೋದಿಲ್ಲ ಇದು ವಾರ್ ಮಾಡೋಕ್ಕೆ. ಯಾಕೆ ಅಂತೇಳಿದರೆ ಅವರಿಗೂ ಗೊತ್ತಿದೆ, ಇಸ್ರೇಲ್ ಮೇಲೆ ತುಂಬ ವಾರ್ ಮಾಡಿದರೆ ರಿಟರ್ನ್ ವಾರ್ ಮಾಡ್ತಾರೆ ಅಂತ ಗೊತ್ತಿದೆ. ಬಟ್ ನಮಗೆ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವ ಭೀತಿನೂ ಇರಲ್ಲ. ಆದರೆ ಸ್ವಲ್ಪ ಹೆದರಿಕೆ ಇರುತ್ತೆ. ನಮ್ಮ ಫ್ಯಾಮಿಲಿ ಎಲ್ಲ ಏನು ಫ್ಯಾಮಿಲಿ ಮೇಲೆ ಹೆದರಿಕೆ ಇರುತ್ತೆ. ಮತ್ತು ನಮಗೇನಂತೇಳಿದರೆ ಅದು ಪ್ರತಿಯೊಂದು ಇದಕ್ಕೂ ಬೀಳಲ್ಲ. ಆದರೂ ಒಂದು ಹೆದರಿಕೆ ಇರುತ್ತೆ ಮನಸ್ಸೊಳಗೆ, ನಾಳೆ ದಿನ ಏನಾಗುತ್ತೆ ಏನೋ ಅಂತೇಳಿ. ಬಟ್ 100ಕ್ಕೆ 100 ಭಾಗ ಭೀತಿ ಅಂತೂ ಇರೋದಿಲ್ಲ, ಧೈರ್ಯ ಇರುತ್ತೆ. ಬಟ್ ಸರ್, ಈಗ ನೀವು ಆ ಯುದ್ಧದ ಸಮಯದಲ್ಲಿ ಅಲ್ಲಿ ಇದ್ದಾಗ ನೀವು ಮನೆಯವ್ರ ಜೊತೆಗೆ ಏನಾದ್ರು ಮಾತಾಡ್ತಿದ್ರಾ, ಅಥವಾ ಏನಾದ್ರು ಹೇಳ್ಕೊಂಡಿದ್ರಾ? ಮನೆಯವ್ರು ಏನಾದ್ರು ಫೋನ್ಗೆ ಏನಾದ್ರು ಮಾಡ್ತಿದ್ರಾ? ನಾವು ಫಸ್ಟ್ ಇವರು ಟಿ ವಿಯಲ್ಲೆಲ್ಲ ನೋಡಿದಾಗ, ಅದು ವೀಡಿಯೋಸ್ ಎಲ್ಲ ನೋಡಿದಾಗ ನನಗೆ ಇವ್ರದ್ದು ಫೋನ್ ಬಂತು. ಬಟ್ ನಾವು ಇಲ್ಲ ಕಣೆ, ನಾವು ಸರಿ ಇದ್ದೀವಿ, ನೀವು ಅದೇನು ಟೆನ್ಷನ್ ಮಾಡ್ಕೋಬೇಡಿ, ಏನು ಆರಾಮಾಗಿದ್ದೀವಿ ಅಂತ. ನಮಗೂ ಫಸ್ಟ್ ಒಂದು ವಾರ ಸ್ವಲ್ಪ ರ್ಯಾಕೆಟ್ ಎಲ್ಲ ಸೈರನ್ ಆಗಬೇಕಾದ್ರೆ ನಾವು ವಾರ್ ರೂಮಿಗೆ ಹೋಗ್ತಿದ್ದು. ಆಮೇಲೆ ನಮಗೂ ಅದು ಒಂಥರ ಇದಾಯಿತು. ನಾವು ವೀಡಿಯೋ ಮಾಡೋದು ಅದು ಮಾಡೋದು ಆ್ಯಕ್ಚುಲಿ ಅದ್ರ ಹಂಗೆ ಮಾಡಬಾರ್ದು. ನಾವು ಸೇಫ್ಟಿ ರೂಮಿಗೆ ಹೋಗಲೇಬೇಕು, ನಮ್ಮ ಸೇಫ್ಟಿ ನಾವು ತಗೊಳ್ಬೇಕು. ನಾವು ಹುಡುಗರಲ್ಲ, ಸ್ವಲ್ಪ ಹುಡುಗರಾಟಿಗೆ ವೀಡಿಯೋ ಅದು ಇದು ಮಾಡ್ತಿದ್ದು. ಬಟ್ ಹಮಾಸ್ ಇಸ್ರೇಲ್ ವಾರ ಆದಾಗ ಅಷ್ಟು ಹೆದರಿಕೆ ಇರಲಿಲ್ಲ. ಬಟ್ ಇರಾನ್ ಇಸ್ರೇಲ್ ವಾರ ಆದಾಗ ಹೆದರಿಕೆ ಅಂತ ಇರೋದಿಲ್ಲ, ಬಟ್ ಸ್ವಲ್ಪ ಆದರೆ ಸೇಫ್ಟಿ ಜಾಸ್ತಿ ತಗೊಳ್ಬೇಕು ಅನಿಸುತ್ತೆ. ಬಟ್ ಈಗ ಇರಾನ್ ಯುದ್ಧ ಆಗೋಕ್ಕಿಂತ ಮುಂಚೆ ನೀವು ಯಾವತ್ತು ಬಂದ್ರಿ ಸರ್ ಈ ಕಾಪಿನಾಡಿಗೆ? ಮತ್ತು ಬರೋಕ್ಕಿಂತ ಮುಂಚೆ ನೀವೇನಾದ್ರು ಮತ್ತೆ ಅಲ್ಲೇ ಇರಬೇಕು ಅನ್ನಿಸ್ತಾ, ಅಥವಾ ಹಾಗೆ ಬಂದ್ರ ಸರ್? ಅಂದ್ರೆ ಇಲ್ಲ, ನಾನು ಆ್ಯಕ್ಚುಲಿ ನನ್ನ ಮುಂಚೆನೇ ಪ್ರೋಗ್ರಾಮ್ ಟಿಕೆಟ್ ಎಲ್ಲ ಆಗಿತ್ತು. ನಾನು ಬರೋ ಮುಂಚಿನ ದಿನ 5 o'clock ಮಾರ್ನಿಂಗ್ ನನ್ನ ಫ್ರೆಂಡ್ಸ್ ಎಲ್ಲ ಏರ್ಪೋರ್ಟಿಗೆ ಹೋಗಿದ್ದು. ಸಡನ್ನಾಗಿ ವಾರ ಆಯಿತು. ಅವರೆಲ್ಲ ಮತ್ತೆ ಫ್ಲೈಟ್ ಎಲ್ಲ 5 ಗಂಟೆ ಟೈಮ್ ಬಂದ್ ಮಾಡಿದರು, ಎಲ್ಲ ವಾಪಸ್ ಹೋದರು. ನಾವು ತಿಳ್ಕೊಂಡು ಮಾರನೇ ದಿನ ಬೆಳಿಗ್ಗೆ ಏರ್ಪೋರ್ಟಿಗೆ ಹೋಗ್ತೀವಿ, ಯಾವಾಗ ಬೀಳುತ್ತೋ ಇದೇ ಇರುತ್ತೆ. ಅಂದರೆ ಒಂದು ಭಯ ಇರುತ್ತೆ. ಬಟ್ ನಾವು ಏರ್ಪೋರ್ಟಿಗೆ ಬಂದು ಮತ್ತು ಮನೆಗೆ ಬರೋ ತನಕ ಇದಾಯಿತು. ಮತ್ತು ನಾವು ವಾರ ಅಂತೇಳಿ ಬಂದಿಲ್ಲ. ನಾನು ಅಂತೇಳಿದರೆ ನಾನು ಬೇರೆ ಏನೋ ಪ್ರೋಗ್ರಾಮ್ ಇತ್ತು ನಮ್ಮ ಮನೆಯದು, ನಮ್ಮ ಫ್ಯಾಮಿಲಿದು. ಹಾಗಾಗಿ ನಾನು ಬಂದಿದ್ದು. ಬಟ್ ನನಗೆ ರೀ ಎಂಟ್ರಿ ಪ್ರತಿಯೊಂದು ಇತ್ತು, ವೀಸಾ ಇದೆ. ವಾರ್ ಭಯ ಅಂತೇಳಿ ಬಂದಿಲ್ಲ. ಅಲ್ಲಿ ಸೇಫ್ಟಿ ಇದೆ, ತುಂಬ ಸೇಫ್ಟಿ ಇದೆ, ತೊಂದರೆ ಇಲ್ಲ. ಈಗ ಮತ್ತೆ ಹೋಗಲಿಕ್ಕೆ ನಿಮಗೆ ಎಂಟ್ರಿ ಅವಕಾಶ ಇದೆಯಾ ಸರ್? ಈಗ ಏನಾದ್ರು ಮತ್ತೆ ಏನಾದ್ರು ಈ ಸೂಚನೆ ಅಥವಾ ಏನಾದ್ರು ಮನಸ್ಸು ಮಾಡಿದ್ರೆ ಸರ್? ಹೇಗೆ
ಇಲ್ಲ, ನಾನು ಮನ್ಸು ಮಾಡಿದ್ದೆ ಇಸ್ರೇಲಲ್ಲಿ. ನಮ್ದು ಅಂದರೆ ನಾವು ಕ್ರಿಶ್ಚಿಯನ್ ಆಗಿಬಿಟ್ಟು ನಮಗೆ ಓಲಿ ಪ್ಲೇಸ್ ಅದು ಮನಸ್ಸಿದೆ. ಬಟ್ ಏನಾಗುತ್ತೆ ಅಂತ ಹೇಳಿದರೆ ನಮಗೆ ಫ್ಯಾಮಿಲಿಗೆ ಅಲೌಡ್ ಕೊಡ್ತಾ ಇಲ್ಲ. ಹಾಗಾಗಿ ನಾನು ಬಂದಿದ್ದೀನಿ. ಬಟ್ ನಮ್ಮ ಎಂಪ್ಲಾಯರ್ ಇವತ್ತಿಗೂ ಕರೀತಾ ಇದ್ದಾರೆ, ನೀನು ಬಾ, ವಿದಿನ್ 3 ಮಂತ್ಸ್ ಬೇಕಾದರೆ ಹಾಲಿಡೇ ತಗೊಂಡು ಬಾ ಅಂತಿದ್ದಾರೆ. ಬಟ್ ನನಗೆ ಬೇರೆ ಏನೋ ಪ್ರೋಗ್ರಾಮ್ ಇರೋದ್ರಿಂದ ನಾನು ಬಂದಿರೋದು. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಕೆಲಸ ಮಾಡ್ತಿದ್ದಾರೆ. ನಾನು 10 ಇಯರ್ಸ್ ಆಯಿತು. ಈಗ ಅಲ್ಲಿ ನನ್ನ ಜೊತೆ ಇರೋರು 10 ಇಯರ್ಸ್ ಇರೋರು ಇನ್ನೂ 4 ವರ್ಷ 5 ವರ್ಷ ಕೆಲಸ ಮಾಡಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನು ತೊಂದರೆ ಇಲ್ಲ, ಆರಾಮಾಗಿ ಬರ್ಬೋದು, ಕೆಲಸಕ್ಕೆ ಏನು ತೊಂದರೆ ಇಲ್ಲ. ಬಟ್ ಈಗ ಇರಾನ್ ಯುದ್ಧ ಆದಮೇಲೆ ಸರ್, ಈಗ ನಮ್ಮ ರಾಜ್ಯದವರು ಅಥವಾ ನಮ್ಮ ಜಿಲ್ಲೆಯವರು, ನಮ್ಮ ಕನ್ನಡಿಗರು ಯಾರು ಇದಾರ ಮಾತಾಡಿದ್ರೆ ಅವರೆಲ್ಲ ಹೇಗಿದ್ದಾರೆ ಅಂತೇಳಿ ಏನಾದ್ರು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರೆ ಸರ್? ಹೌದು, ನನ್ನ ಫ್ರೆಂಡ್ಸೇ. ಈಗ ಬೆಳಿಗ್ಗೆ ಒಬ್ರ ಹತ್ರ ಮಾತಾಡಿದೆ, ನೆನ್ನೆನೂ ಮಾತಾಡಿದೆ. ಇಲ್ಲೇ ಚಿಕ್ಕಮಂಗ್ಳೂರವರೇ ಇದ್ದಾರೆ, ಮಂಗಳೂರವ್ರು ತುಂಬ ಜನ ನನಗೆ ಫ್ರೆಂಡ್ಸ್ ಇದ್ದಾರೆ. ಎಲ್ಲರ ಹತ್ರ ಮಾತಾಡ್ತೀವಿ, ಎಲ್ಲ ಆರಾಮಾಗಿ ಮಾತಾಡ್ತಿದ್ದಾರೆ ಫ್ಯಾಮಿಲಿ. ನಾವು ಅವರು ವಾರಿನ ಸುದ್ದಿನೇ ಮಾತಾಡೋಲ್ಲ. ಅವ್ರು ಮಾತಾಡೋದೇ ಈ ಮನೇಲಿ ಹೆಂಗಿದ್ದಾರೆ, ನೀವು ಹೆಂಗಿದ್ದೀರಾ, ಊಟ ಆಯಿತಾ, ತಿಂಡಿ ಆಯಿತಾ, ಅಂದರೆ ಅಷ್ಟು ಫ್ರೀ ಆಗಿದ್ದಾರೆ, ಏನೂ ತೊಂದರೆ ಇಲ್ಲ. ಇವತ್ತು ಬೆಳಿಗ್ಗೆ ಅವ್ರು ನನ್ನ ಫ್ರೆಂಡ್ ಹತ್ರ ಮಾತಾಡಿ, ಜಸಿಂತ ಅಂತ ಒಬ್ಬಳಿದೆ, ಅವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅವರು ಅದೇ ಹೇಳಿದ್ದು, ಆ ವಾರಿನ ಸುದ್ದಿನೇ ಮಾತಾಡಲಿಲ್ಲ, ಬರೀ ಇದೇ ಊಟ ಆಯಿತಾ, ತಿಂಡಿ ಆಯಿತಾ, ಫ್ಯಾಮಿಲಿ ಹೇಗಿದ್ದಾರೆ ಅಂತಲೇ ಮಾತಾಡಿದ್ದು. ಹಾಗಾಗಿ ಅಲ್ಲೇ ಅದೇನು ತೊಂದರೆ ಇಲ್ಲ, ವಾರಿಂದೇನು ಎಫೆಕ್ಟ್ ಇಲ್ಲ. ಬಟ್ ಅಲ್ಲಿನ ಆ ಸೈನಿಕರದ ಹೇಗೆ ಆ ಕಾರ್ಯಾಚರಣೆ ಎಲ್ಲ ಹೇಗಿರ್ತದೆ ಸರ್? ಇಸ್ರೇಲ್ ಅವರ ಸೈನಿಕರ ಕಾರ್ಯಾಚರಣೆ ನೀವು ನೋಡಿದಂಗೆ? ಅಲ್ಲಿ ನಾನು ನೋಡ್ದಂಗೆ ಅಂತ ಹೇಳಿದರೆ ಅವ್ರಿಗೆ ಏನು ಮಾಡ್ತಾರೆ ಅಂದರೆ, ಹುಟ್ಟಿದ್ರಿಂದನೇ ಅವರಿಗೆ ಮಿಲಿಟ್ರಿ ಬಗ್ಗೆ ಎಜುಕೇಷನ್ ಕೊಡ್ತಾರೆ ಸ್ಕೂಲ್ಗಳಲ್ಲಿ. 1 ಅವರ್ ಮಿಲಿಟ್ರಿ ಕೊಡಿಸಲ್ಲ, ಒಂಥರ ದೇಶ ಪ್ರೇಮದ ಬಗ್ಗೆ ಕಲಿಸೋದಾಗಲಿ ಅದನ್ನೆಲ್ಲ ಕಲಿಸೋದ್ರಿಂದ ಅವ್ರು ಏನಾಗುತ್ತೆ ಅಂದರೆ, ನೀವು ಏನಾದರೂ ಒಂದು ವಾರ ಆದಾಗ ಅವರು ಪ್ರತಿಯೊಬ್ಬರು ಮಿಲಿಟ್ರಿಯಲ್ಲಿ ಇದ್ದವರು ಅಂತಲ್ಲ, ಹೊರಗಡೆ ಈಗ ನಡ್ಕೊಂಡು, ಈಗ ಅಜ್ಜಂದಿರು ಸಹಿತ ಆ ದೇಶಕ್ಕೋಸ್ಕರ ಅವ್ರ ಹಂಗೆ ಜೀವ ಎಳಿತಾ ಇರುತ್ತೆ ಅವರಿಗೆ. ಏನಾದರೂ ಒಂದು ವಾರ ಆಯಿತು ಅಂತ ಹೇಳಿದರೆ ಪ್ರತಿಯೊಬ್ಬರು ಅವ್ರ ದೇಶಕ್ಕೋಸ್ಕರನೇ ಕೂಗಾಡೋದು. ಅವ್ರ ಮನೇಲಿ ಕೂತ್ಕೊಂಡು ಟಿ ವಿ ನೋಡೋದು, ಇನ್ನೊಂದು ಮಾಡಲ್ಲ. ನಾವು ಹೋಗ್ತೀವಿ, ನಾವು ಸೇರ್ತೀವಿ, ನಾವು ಏನಾದರೂ ಮಾಡೋಣ, ಆ ರೀತಿ ಯೋಚನೆ ಮಾಡ್ತಾರೆ ಅಲ್ಲಿ. ಅದಂದರೆ ಹುಟ್ಟಿದ್ರಿಂದನೇ ಅವ್ರಿಗೆ ಬರುತ್ತೆ ದೇಶ ಪ್ರೇಮ. ಮತ್ತು 10 ಜನದಲ್ಲಿ 10 ಜನನೂ ಅವರು ಮಿಲಿಟ್ರಿಯಲ್ಲಿ ಜೀವ ಕೊಡೋಕ್ಕೆ ರೆಡಿ ಇದ್ದಾರೆ. ಅಷ್ಟು ಜೀವದ ಪ್ರತಿಯೊಬ್ಬರು ಇಸ್ರೇಲಲ್ಲಿ ಬರೀ ಮಿಲಿಟ್ರಿ ಅಂತಲ್ಲ, ಪ್ರತಿಯೊಬ್ಬರು. ಈಗ ನಾವು ಹೋಗಿದ್ದೀವಲ್ಲ, ನಮಗೊಂದು ಧೈರ್ಯ ಇರುತ್ತೆ, ನಾವು ಇಸ್ರೇಲ್ ಜೊತೆ ಸೇರ್ಕೊಂಡು ನಾವು ವಾರಿಗೆ ಹೋಗೋಣ ಅನಿಸುತ್ತೆ. ಆ ಟೈಪಲ್ಲಿ ಅವರು ನಮಗೆ ಇದು ಮಾಡ್ತಾರೆ, ಅವರು ಎನ್ಕರೇಜ್ ಕೊಡ್ತಾರೆ. ಒಟ್ಟಾರೆ ಏನಂದರೆ, ಇಸ್ರೇಲ್ ಹಾಗೂ ಇರಾನ್ನ ಯುದ್ಧದ ಒಂದು ಅನುಭವವನ್ನು ಕಾಪಿನಾಡಿನ ಸ್ಟಿವನ್ ಅವರು ಈ ರೀತಿ ಒಂದು ಹಂಚಿಕೊಂಡಿರುವಂಥದ್ದು. ಮಹಾರುದ್ರ ಹಿತ್ತಲಕೊಪ್ಪ, ನ್ಯೂಸ್ ಫಸ್ಟ್, ಚಿಕ್ಕಮಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.